ಅಮೆರಿಕದ ಒಂದು ಪ್ರದೇಶದ ಕಥೆ ಇದು. ಅಲ್ಲಿ ನೀರು ಮತ್ತು ಭೂಮಿಯ ನಡುವಿನ ಗಡಿ ಮಾಯವಾಗಿದೆ. ಪ್ರಕೃತಿ ಅಲ್ಲಿ ಏನೋ ರಹಸ್ಯವನ್ನ ಅಡಗಿಸಿಟ್ಟಿದೆ ಎಂದು ಭಾಸವಾಗುತ್ತೆ. ಎಲ್ಲಾ ರೀತಿಯ ಪಕ್ಷಿಗಳು ಮತ್ತು ಪ್ರಾಣಿಗಳು ಅಲ್ಲಿ ಸ್ವತಂತ್ರವಾಗಿ ಸಂಚರಿಸ್ತಾ ಇವೆ. ಆದ್ರೆ ಒಬ್ಬ ಬೇಟೆಗಾರ ಅಲ್ಲಿ ಕಾಲಿಟ್ಟ. ತುಂಬಾ ಬೇಗನೆ ಅವನು ಅಲ್ಲಿನ ರಾಜನಾದ. ಆಗ ಒಂದೊಂದೇ ಪ್ರಾಣಿಗಳು ಮಾಯವಾಗತೊಡಗಿದ್ವು. ಜನರು ಪರಿಸ್ಥಿತಿ ಕೈಮೀರಿ ಹೋಗಿದೆ ಅಂತ ಅಂದ್ಕೊಂಡ್ರು. ಏನಾದ್ರೂ ಮಾಡ್ಬೇಕು ಎಂದು ನಿರ್ಧರಿಸಿದ್ರು. ಅದಕ್ಕೆ ಅವ್ರಿಗೆ ಒಂದು ಆಲೋಚನೆ ಬಂತು. ಅದೇ ರೋಬೋಟಿಕ್ ಮೊಲಗಳು. ಇವು ಆ ಅಪಾಯಕಾರಿ ಜೀವಿಯನ್ನ ತಡೆಯಬಲ್ಲವೆ ಅಥವಾ ಅವೇ ಬಲಿಯಾಗುತ್ತವ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ನಮ್ಮ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಮನುಷ್ಯನ ಒಂದು ಸಣ್ಣ ತಪ್ಪಿನಿಂದ ಒಂದು ದೊಡ್ಡ ವಿನಾಶವೇ ಉಂಟಾಯಿತು. ಇದು ಅಮೆರಿಕದ ಕಠಿಣ ಪ್ರದೇಶಗಳಲ್ಲಿ ಒಂದಾದ ಫ್ಲೋರಿಡಾ ಎವರ್ಗ್ಲೇಡ್ಸ್. 4 ದಿಕ್ಕಲ್ಲೂ ಬೆಳೆದ ಮುಳ್ಳಿನ ಗಿಡಗಳು, ದಟ್ಟವಾದ ಕಾಡು, ವಕ್ರವಾಗಿ ಹರಿಯುತ್ತಿರುವ ನದಿ. ಇಲ್ಲಿ ರೆಕೂನ್, ಪಾಪ್ ಕ್ಯಾಟ್, ಮಾರ್ಶ್ ರಾಬಿಟ್ ನಂತಹ ಅನೇಕ ರೀತಿಯ ಪಕ್ಷಿಗಳು ಮತ್ತು ಪ್ರಾಣಿಗಳು ಕಾಣ್ತಾ ಇದ್ವು. ಆದ್ರೆ 20ನೇ ಶತಮಾನದ ಕೊನೆಯಲ್ಲಿ ಅಲ್ಲಿ ಒಂದು ಹೊಸ ಜೀವಿ ಕಾಲಿಡ್ತು. ಅದೇ ಬರ್ಮೀಸ್ ಪೈಥಾನ್. ಇದು ಸಹಜವಾಗಿ ಅಲ್ಲಿಗೆ ಬಂದದ್ದಲ್ಲ, ಮನುಷ್ಯರ ತಪ್ಪಿನಿಂದಲೇ ಅವು ಅಲ್ಲಿಗೆ ಬಂದು 1980ರಿಂದ 90ರಲ್ಲಿ ಬರ್ಮೀಸ್ ಪೈಥಾನ್ಗಳನ್ನ ಸಾಕು ಪ್ರಾಣಿಗಳಂತೆ ಫ್ಲೋರಿಡಾಗೆ ತಂದರು. ಸಣ್ಣ ಸಣ್ಣ ಹಾವುಗಳು ಸುಲಭವಾಗಿ ಕೈಯಲ್ಲಿ ಹಿಡಿದುಕೊಳ್ತಾ ಇದ್ರು. ಆದ್ರೆ ಅವೇ ಕೆಲವು ವರ್ಷಗಳಲ್ಲಿ 15ರಿಂದ 20 ಅಡಿ ಉದ್ದದ ಬಲಿಷ್ಠ ಹಾವುಗಳಾಗಿ ಬದಲಾಗ್ತಾ ಇದ್ವು. ಅವುಗಳಿಗೆ ಬಲಿಷ್ಠ ಆಹಾರ ಬೇಕಾಗಿತ್ತು. ಫ್ಲೋರಿಡಾ ಜನರು ಇವುಗಳ ಬಲ ಮತ್ತು ಗಾತ್ರವನ್ನ ತುಂಬಾನೇ ಸರಳವಾಗಿ ತೆಗೆದುಕೊಂಡರು. ಇನ್ನು ಪರಿಸ್ಥಿತಿ ಕೈಮೀರಿ ಹೋಯ್ತು ಅಂತ ತಿಳಿದಾಗ ಅನೇಕರು ಇವುಗಳನ್ನ ಉದ್ದೇಶ ಪೂರ್ವಕವಾಗಿ ಹೊರಗೆ ಬಿಟ್ಟರು. 1992ರಲ್ಲಿ ಬಂದ ಒಂದು ದೊಡ್ಡ ಚಂಡಮಾರುತದಿಂದ ಫ್ಲೋರಿಡಾದ ಕೆಲವು ರೆಪ್ಟೈಲ್ ವೇರ್ ಹೌಸ್ಗಳು ಕೂಡ ಛಿದ್ರಗೊಂಡವು. ಆಗ ಹಾವುಗಳೆಲ್ಲ ಓಡಿ ಹೋದವು. ಡಜನ್ಗಳಷ್ಟು ಕೆಸರಿನ ನೀರಿನಲ್ಲಿ ಹೋದವು. ಎವರ್ಗ್ಲೇಡ್ಸ್ ಅವುಗಳಿಗೆ ಸ್ವರ್ಗವಾಯಿತು. ಏಕೆಂದ್ರೆ ಅಲ್ಲಿ ಶತ್ರುವೇ ಇರಲಿಲ್ಲ. ಜೊತೆಗೆ ಬಿಸಿಲು ಮತ್ತು ತೇವಾಂಶದ ವಾತಾವರಣ ಅವುಗಳಿಗೆ ತುಂಬಾನೇ ಅನುಕೂಲವಾಗಿತ್ತು. ಆದ್ದರಿಂದ ಬರ್ಮೀಸ್ ಪೈಥಾನ್ಗಳ ಸಂಖ್ಯೆ ವೇಗವಾಗಿ ಹೆಚ್ಚಾಯಿತು. ಒಂದು ತಾಯಿ ಹಾವು ವರ್ಷಕ್ಕೆ ಒಂದೇ ಬಾರಿಗೆ 50ರಿಂದ 100 ಮೊಟ್ಟೆಗಳನ್ನ ಇಡ್ತಾ ಇತ್ತು. ಈ ಕಾರಣದಿಂದ ಆ ಕೆಸರು ಭೂಮಿಯಲ್ಲಿ ಅವುಗಳ ಸಂಖ್ಯೆ ವೇಗವಾಗಿ ಹೆಚ್ಚಿತು. ಇದರಿಂದ ತೀವ್ರ ಪರಿಣಾಮಗಳು ಎದುರಾದವು. ಎವರ್ಗ್ಲೇಡ್ಸ್ ನ ಪ್ರಕೃತಿ ಸಮತೋಲನ ಪೂರ್ತಿಯಾಗಿ ಹಾಳಾಯ್ತು. ಹಾವುಗಳು ಹೆಚ್ಚು ಇರುವ ಜಾಗದಲ್ಲಿ ಸಣ್ಣ ಸಣ್ಣ ಪ್ರಾಣಿಗಳು ಮಾಯವಾಗತೊಡಗಿದ್ವು. ಒಂದು ಅಧ್ಯಯನದ ಪ್ರಕಾರ ಈ ಪ್ರದೇಶದಲ್ಲಿ ರೆಕೂನ್ಗಳು, ಅಪುಸಮ್ ನಂತಹ ಪ್ರಾಣಿಗಳು 90% ನಷ್ಟು ಕಣ್ಮರೆಯಾದವು. ಮಾರ್ಶ್ ರಾಬಿಟ್ ಇಲ್ಲಿ ಪ್ರತಿ ಜಾಗದಲ್ಲಿ ಕಾಣ್ತಾ ಇದ್ವು. ಈಗ ಅವು ಸಂಪೂರ್ಣವಾಗಿ ಮಾಯವಾಗಿವೆ. ಕೊನೆಗೆ ಜಿಂಕೆಗಳು, ಕಾಡು ಬೆಕ್ಕುಗಳು, ನರಿಗಳು, ಕೊನೆಗೆ ಮೊಸಳೆಗಳು ಕೂಡ ಇವುಗಳಿಂದ ಅಪಾಯದಲ್ಲಿ ಬಿದ್ದವು. ಪೈಥಾನ್ಗಳು ಜಿಂಕೆಗಳನ್ನ ಹೆಚ್ಚಾಗಿ ಬೇಟೆಯಾಡ್ತಾ ಇದ್ವು. ಅನೇಕ ಬಾರಿ ಮೊಸಳೆಗಳ ಜೊತೆಗೂ ಹೋರಾಡ್ತಾ ಇದ್ವು. ಈ ಪೈಥಾನ್ಗಳ ಸಂಖ್ಯೆ ಹೆಚ್ಚಾದ್ರಿಂದ ಆಹಾರದ ಸರಪಳಿ ಸಂಪೂರ್ಣ ಹಾಳಾಯ್ತು. ಮನುಷ್ಯನ ತಪ್ಪಿನಿಂದಲೇ ಈ ಸಮಸ್ಯೆ ಬಂತು. ಈಗ ಮನುಷ್ಯನೇ ಅವುಗಳ ಸಂಖ್ಯೆಯನ್ನ ನಿಯಂತ್ರಿಸಲು ತುಂಬಾನೇ ಕಷ್ಟ ಪಡ್ತಿದ್ದಾನೆ. ಇಲ್ಲೇ ಮನುಷ್ಯರಿಗೆ ಮತ್ತು ಪೈಥಾನ್ಗಳ ನಡುವೆ ಒಂದು ದೊಡ್ಡ ಯುದ್ಧ ಅನ್ನೋದು ಶುರುವಾಯಿತು. ಬೇಟೆಗಾರರಿಗೆ ಈ ಹಾವುಗಳನ್ನು ಹಿಡಿಯುವುದು ಅಷ್ಟು ಸುಲಭ ಅಲ್ಲ. ಏಕೆಂದ್ರೆ ಎವರ್ಗ್ಲೇಡ್ಸ್ 6000 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿ ಹರಡಿಕೊಂಡಿದೆ. ಇಲ್ಲಿ ಇವು ತುಂಬಾನೇ ಸುಲಭವಾಗಿ ಕೆಸರು ನೀರು ಮತ್ತು ಗಿಡದಲ್ಲಿ ಮಾಯವಾಗ್ತಾ ಇದ್ವು. ಇವು ರಾತ್ರಿಯಲ್ಲೇ ಮಾತ್ರ ಹೊರಗೆ ಬರ್ತಾ ಇದ್ವು. ಇವು ಬಚ್ಚಿಟ್ಟುಕೊಳ್ಳೋದ್ರಲ್ಲಿ ನಿಸ್ಸೀಮರಾಗಿದ್ವು. ಎಷ್ಟು ವೇಗವಾಗಿ ಮರಿಗಳನ್ನ ಇಡ್ತಾವೆ ಅಂದ್ರೆ ಬೇಟೆಗಾರರು 10 ಹಾವುಗಳನ್ನ ಹಿಡಿದ್ರೆ ಅಲ್ಲಿ 100 ಹಾವುಗಳು ಮತ್ತೆ ಹುಡ್ತಾ ಇದ್ವು. ಸರ್ಕಾರ ಇವುಗಳನ್ನ ನಿಯಂತ್ರಿಸಲು ಹೆಚ್ಚು ಹಾವುಗಳನ್ನ ಹಿಡಿದವರಿಗೆ ಬಹುಮಾನಗಳನ್ನ ಕೂಡ ಘೋಷಿಸಿತು. ಅವ್ರಿಗೆ ತರಬೇತಿ ಕೊಟ್ಟು ಅಲ್ಲಿಗೆ ಕಳಿಸ್ತು. ಆದ್ರೆ ಈ ಕಾರ್ಯಕ್ರಮವೂ ಸಹ ವಿಫಲವಾಯಿತು. ಸುಮಾರು 1600 ಜನರು ಭಾಗವಹಿಸಿದ್ರು. ಕೇವಲ 68 ಹಾವುಗಳನ್ನ ಮಾತ್ರ ಅವರು ಹಿಡಿದ್ರು. ಎಷ್ಟು ಪ್ರಯತ್ನ ಮಾಡಿದ್ರು ಸಹ ಅವು ಕಡಿಮೆ ಆಗ್ತಾ ಇರ್ಲಿಲ್ಲ. ಆದ್ರೂ ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡ್ತಾ ಇದ್ರು. ಬಹುಮಾನದ ಮೊತ್ತವನ್ನ ಹೆಚ್ಚಿಸಿದ್ರು. ಹಾವುಗಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಿರ್ಲಿಲ್ಲ. ಕಳೆದ ವರ್ಷ ಒಬ್ಬ ವ್ಯಕ್ತಿ 40 ಹಾವುಗಳನ್ನ ಹಿಡಿದ. ಮತ್ತೊಬ್ಬರು 17 ಅಡಿ ಉದ್ದದ ಪೈಥಾನ್ ಅನ್ನ ಹಿಡಿದು ಎಲ್ಲರನ್ನ ಆಶ್ಚರ್ಯಗೊಳಿಸಿದ್ರು. ಈ ಕಾರ್ಯಕ್ರಮದ ಹಿಂದೆ 2 ಉದ್ದೇಶಗಳಿವೆ. ಹಾವುಗಳ ಸಂಖ್ಯೆಯನ್ನ ಗಣನೀಯವಾಗಿ ಕಡಿಮೆ ಮಾಡುವುದು ಮತ್ತು ಜನರಿಗೆ ಇವುಗಳಿಂದ ಎಷ್ಟು ಅಪಾಯವಿದೆ ಎಂಬುದನ್ನ ತಿಳಿಸುವುದು. ಆದ್ರೆ ಫಲಿತಾಂಶ ಯಾವಾಗ್ಲೂ ಒಂದೇ ಆಗಿತ್ತು. ಎಷ್ಟು ಪ್ರಯತ್ನ ಮಾಡಿದ್ರು ಆ ಪೈಥಾನ್ಗಳ ಸಂಖ್ಯೆ ಕಡಿಮೆ ಆಗ್ತಿರ್ಲಿಲ್ಲ. ಆದ್ದರಿಂದ 2017ರಲ್ಲಿ ಹೊಸ ಯೋಜನೆಯನ್ನ ಘೋಷಿಸಿದ್ರು. ಅದೇ ಪೈಥಾನ್ ಎಲಿಮಿನೇಷನ್ ಪ್ರೋಗ್ರಾಮ್. 25 ನಿಪುಣ ಬೇಟೆಗಾರರನ್ನ ಒಂದು ವರ್ಷಕ್ಕೆ ಅವರನ್ನ ಕೆಲಸಕ್ಕೆ ತೆಗೆದುಕೊಂಡರು. ಅವರಿಗೆ ಗಂಟೆಗಳ ಲೆಕ್ಕದಲ್ಲಿ ಹಣ ಕೊಡ್ತಾ ಇದ್ರು. ಹಿಡಿದ ಪ್ರತಿ ಹಾವಿಗೆ ಪ್ರತ್ಯೇಕ ಪಾವತಿಯನ್ನು ಕೂಡ ಮಾಡ್ತಾ ಇದ್ರು. ಹಾವು ದೊಡ್ಡದಾಗಿದ್ರೆ ಜೊತೆಗೆ ಮೊಟ್ಟೆಗಳು ಕೂಡ ಇದ್ರೆ ಹೆಚ್ಚಿನ ಬೋನಸ್ ಕೂಡ ಅವರಿಗೆ ಸಿಗ್ತಾ ಇತ್ತು. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಹಾವುಗಳನ್ನ ತೆಗೆದು ಹಾಕಿದ್ರು. ಆದ್ರೆ ಅದು ದೊಡ್ಡ ಪ್ರಭಾವವನ್ನ ಬೀರಲಿಲ್ಲ. ಎವರ್ಗ್ಲೇಡ್ಸ್ ವಿಶಾಲ ಪ್ರದೇಶದಲ್ಲಿ ವಿಸ್ತರಿಸಿಕೊಂಡಿರೋದ್ರಿಂದ
ಸುತ್ತ ದಟ್ಟವಾದ ಕಾಡುಗಳು ಮತ್ತು ಸಾವಿರಾರು ಸಣ್ಣ ಗುಡ್ಡಗಳಂತಹ ದಿಬ್ಬಗಳಿವೆ. ಅಲ್ಲಿ ಅವು ಕ್ಷಣದಲ್ಲಿ ಅದೃಶ್ಯವಾಗುತ್ತವೆ. ಆದ್ದರಿಂದ ಜನರು ಹಾವುಗಳನ್ನು ಹಿಡಿಯುವ ವಿಧಾನಗಳನ್ನ ಬದಲಾಯಿಸಬೇಕಾಯಿತು. ಇದರಿಂದ ಒಂದು ಹೊಸ ಆಲೋಚನೆ ಹುಟ್ಟಿತು. ಅದು ಆಟವನ್ನೇ ಬದಲಾಯಿಸಿತು. ಬೇಟೆಗಾರರು ಹಾವುಗಳನ್ನು ಹಿಡಿದಾಗ ಅವುಗಳನ್ನ ಕೊಲ್ಲುವುದಿಲ್ಲ, ಬದಲಿಗೆ ಬಂಧಿತ ಹಾವುಗಳಲ್ಲಿ ಸಣ್ಣ ಮರಿಗಳನ್ನ ಹಿಡಿಯುತ್ತಾರೆ. ಇದು ಹಿಂದಿನಕ್ಕಿಂತ ತುಂಬಾನೇ ಕಷ್ಟವಾಯಿತು. ಬೇಟೆ ಒಂಟಿಯಾಗಿ ಈ ಸಂಕಷ್ಟವನ್ನ ಪರಿಹರಿಸುವುದಿಲ್ಲ. ಅವರು ಎಷ್ಟು ಹಾವುಗಳನ್ನ ತೆಗೆದು ಹಾಕಿದ್ರು ಹೊಸ ಹೆಣ್ಣು ಹಾವುಗಳು ಜನಸಂಖ್ಯೆಯನ್ನ ವೇಗವಾಗಿ ಹೆಚ್ಚಿಸ್ತಾ ಇವೆ. ಇದು ಅಂತ್ಯವಿಲ್ಲದ ಚಕ್ರವಾಯಿತು. 2020ರಲ್ಲಿ ಪೂರ್ಣ ತರಬೇತಿ ಕೊಟ್ಟ ನಾಯಿಗಳನ್ನ ಈ ಕಾಡುಗಳಲ್ಲಿ ಬಿಟ್ಟರು. ಆ ಪ್ರದೇಶದಲ್ಲಿ ಅಡಗಿರುವ ಹಾವುಗಳನ್ನ ಪತ್ತೆ ಮಾಡುವುದು ಅವುಗಳ ಕೆಲಸ. ಆಗ ಫಲಿತಾಂಶಗಳು ತಕ್ಷಣ ಕಾಣಿಸಿಕೊಂಡವು. ಮೊದಲ ತಿಂಗಳಲ್ಲಿ ನಾಯಿಗಳು 4 ದೊಡ್ಡ ಹಾವುಗಳನ್ನ ಟ್ರ್ಯಾಕ್ ಮಾಡಿ ಹಿಡಿಯಲು ಬೇಟೆಗಾರರಿಗೆ ತುಂಬಾನೇ ಸಹಾಯ ಮಾಡಿದ್ವು. ಕ್ರಮೇಣ ಹಾವುಗಳ ಸಂಖ್ಯೆ ಕಡಿಮೆ ಆಯಿತು. ಹಾವುಗಳು ನಿಮಿಷಗಳಲ್ಲಿ ಸಿಗ್ತಾ ಇದ್ವು. ಆದ್ರೆ ಮನುಷ್ಯರು ಅವುಗಳನ್ನ ಹಿಡಿಯಲು ಗಂಟೆಗಟ್ಟಲೆ ಸಮಯವನ್ನ ತೆಗೆದುಕೊಳ್ತಾ ಇದ್ರು. ಮೊದಲ ವರ್ಷದಲ್ಲಿ ಮನುಷ್ಯರು ಬಿಟ್ಟ ಜಾಗಗಳಲ್ಲಿ ಹಾವುಗಳನ್ನ ಕಂಡು ಹಿಡಿದ್ರು. ಆದ್ರೆ ಪ್ರತಿ ಪ್ರಯತ್ನದಂತೆ ಇಲ್ಲೂ ಹಾವುಗಳಿಂದ ಸಮಸ್ಯೆಗಳು ಎದುರಾದವು. ಆಳವಾದ ನೀರು ಮತ್ತು ತೀವ್ರ ಬಿಸಿಲು ಎದುರಾದವು. ಜನರು ಕಾಟನ್ ಬೂಟುಗಳು, ಕೂಲಿಂಗ್ ಶೆಡ್ ಗಳನ್ನ ತೆಗೆದುಕೊಂಡು ಹೋದರು. ಈ ಸವಾಲನ್ನ ಎದುರಿಸಿ ಬಲೆಗಳ ಬಳಕೆಯನ್ನ ನಿಷೇಧ ಮಾಡಿದ್ರು. ಹಳೆಯ ವಿಧಾನಗಳು ಅಸಮರ್ಥವೆಂದು ಸಾಬೀತಾದಾಗ ವಿಜ್ಞಾನಿಗಳು ಎವರ್ಗ್ಲೇಡ್ಸ್ ನಲ್ಲಿ ಸಂಚಲನ ಸೃಷ್ಟಿ ಮಾಡುವ ಒಂದು ಹೆಜ್ಜೆಯನ್ನ ಇಟ್ರು. ಹಾವುಗಳ ಬೆದರಿಕೆ ಹೆಚ್ಚಾದ್ರಿಂದ ಅನೇಕ ಜಾತಿಗಳು ಅಳಿವಿನಂಚಿಗೆ ತಲುಪಿದವು. ಆದ್ರೆ ಅತಿ ದೊಡ್ಡ ಹೊಡೆತ ಮಾರ್ಷ್ ಮೊಲಗಳಿಂದ ಬಂತು. ಒಂದು ಕಾಲದಲ್ಲಿ ಎಲ್ಲೆಡೆ ಹರಡಿಕೊಂಡಿದ್ದ ಈ ಸಣ್ಣ ಪ್ರಾಣಿಗಳು ಈಗ ಹಾವುಗಳ ಆಕ್ರಮಿಸಿದ ಪ್ರದೇಶಗಳಿಂದ ಆಲ್ಮೋಸ್ಟ್ ಕಣ್ಮರೆಯಾಗಿದ್ವು. ಆದ್ರೆ ವಿಜ್ಞಾನಿಗಳು ಇವು ಕೇವಲ ಆಹಾರ ಮಾತ್ರವಲ್ಲ, ಈ ಸರೀಸೃಪಗಳ ವಿರುದ್ಧ ಆಟವನ್ನ ಬದಲಾಯಿಸಬಲ್ಲವು ಎಂದುಕೊಂಡರು. ಇದು ಸ್ವಲ್ಪ ವಿಚಿತ್ರವಾಗಿ ಭಾಸವಾಗಬಹುದು. ಹಾವುಗಳು ಈಗಾಗಲೇ ಕಾಡಿನಲ್ಲಿ ಮಾರ್ಷ್ ಮೊಲಗಳನ್ನ ಬೇಟೆಯಾಡ್ತಾ ಇದ್ರಿಂದ ಅವುಗಳನ್ನ ನೇರ ಎರೆಯಾಗಿ ಯಾಕೆ ಬಳಸಬಾರ್ದು ಅಂತ ಅನ್ಕೊಂಡ್ರು. ನೀರಿನ ಮಾರ್ಗಗಳು ಮತ್ತು ಕಾಡು ಪ್ರದೇಶಗಳ ಉದ್ದಕ್ಕೂ ಬೇಲಿಗಳನ್ನ ನಿರ್ಮಿಸಿದ್ರು. ಈ ಬೇಲಿಗಳ ಒಳಗಡೆ ಮೊಲಗಳನ್ನ ಬಿಟ್ಟರು. ಈ ಪ್ರದೇಶಗಳನ್ನ ದೂರದಿಂದಲೇ ಕಣ್ಗಾವಲು ಮಾಡ್ತಾ ಇದ್ರು. ಆಗ ಅನೇಕ ಇತರ ಜಾತಿಗಳು ಕೊಲ್ಲಲ್ಪಟ್ಟವು. ಅವರು ದಿನಗಳ ಕಾಲ ಕಾಯ್ತಾ ಇದ್ರು. ನಂತರ ಆಶ್ಚರ್ಯಕರ ಫಲಿತಾಂಶಗಳು ಬಂದವು. ಒಂದು ಪರೀಕ್ಷೆಯಲ್ಲಿ ಬೇಲಿಯ ಒಳಗಡೆ ಇಟ್ಟ ಮೊಲಗಳು ಕೆಲವು ತಿಂಗಳಲ್ಲಿ 20ಕ್ಕಿಂತ ಹೆಚ್ಚು ಹಾವುಗಳನ್ನ ಆಕರ್ಷಿಸಿದ್ವು. ಇದರ ಅರ್ಥ ಹಾವುಗಳು ಮೊಲಗಳು ಹೆಚ್ಚು ಇರುವ ಪ್ರದೇಶಗಳಿಗೆ ಹೆಚ್ಚಾಗಿ ಆಕರ್ಷಿತವಾಗುತ್ತವೆ ಎಂಬುದು ಸಾಬೀತಾಯ್ತು. ಇದರಿಂದ ಅವುಗಳನ್ನು ಹಿಡಿಯುವುದು ತುಂಬಾ ಸುಲಭವಾಯಿತು. ಆದ್ರೆ ಒಟ್ಟಾರೆ ಯೋಜನೆಯನ್ನ ನಿಲ್ಲಿಸಬೇಕಾದ ಸಮಸ್ಯೆ ಒಂದು ಬಂತು. ಇದು ವಿಜ್ಞಾನಿಗಳಿಗೆ ಪ್ರಗತಿಯಾದರೂ ಕೂಡ ಜೀವಂತ ಪ್ರಾಣಿಗಳನ್ನು ಎರೆಯಾಗಿ ಬಳಸುವುದು ಅಷ್ಟು ಸುಲಭವಲ್ಲ. ಕಠಿಣ ಭೂಪ್ರದೇಶದಲ್ಲಿ ಮೊಲಗಳನ್ನ ನೋಡಿಕೊಳ್ಳಲು ನಿರಂತರ ಕಣ್ಗಾವಲು ಬೇಕು. ಇದನ್ನ ನಿರ್ವಹಿಸುವುದು ಶ್ರಮದಾಯಕ ಮತ್ತು ದುಬಾರಿ ಕೆಲಸ. ಕಡಿಮೆ ಸಮಯದಲ್ಲೇ ಈ ವಿಧಾನ ವಿವಾದಕ್ಕೆ ದಾರಿ ಮಾಡ್ತು. ಪ್ರಾಣಿ ಕಲ್ಯಾಣ ಸಂಘಗಳು ಜೀವಂತ ಪ್ರಾಣಿಗಳನ್ನು ಎರೆಯಾಗಿ ಬಳಸುವ ನೈತಿಕತೆಯನ್ನ ಪ್ರಶ್ನೆ ಮಾಡಿದ್ವು. ಅನೇಕ ಮೊಲಗಳು ಹಾವುಗಳಿಗೆ ಬಲಿಯಾದವು. ಆದ್ದರಿಂದ ವಿವಾದ ಇನ್ನಷ್ಟು ತೀವ್ರವಾಯಿತು. ಈ ವಿಧಾನ ಚೆನ್ನಾಗಿ ಕೆಲಸ ಮಾಡಿದ್ರೂ ಸಹ ಸಮಸ್ಯೆಗಳನ್ನ ತರ್ತಾ ಇತ್ತು. ಒಂದು ಜಾತಿಯನ್ನ ರಕ್ಷಿಸಲು ಮತ್ತೊಂದು ಜಾತಿಯನ್ನ ತ್ಯಾಗ ಮಾಡುವುದು ಯಾರಿಗೂ ಸರಿ ಅನ್ಸ್ಲಿಲ್ಲ. ಈ ಪ್ರತಿಭಟನೆಗಳ ನಂತರ ಜೀವಂತ ಮೊಲಗಳನ್ನ ಎರೆಯಾಗಿ ಬಳಸೋದನ್ನ ಕೊನೆಗೆ ನಿಲ್ಸಿದ್ರು. ಆದ್ರೆ ಈ ವಿಧಾನ ನಿಜವಾಗಿಯೂ ಕೆಲಸ ಮಾಡುತ್ತದೆ ಎಂಬುದು ಸಾಬೀತಾಯ್ತು. ಆಗ ಅವರು ಎದುರಿಸಿದ ದೊಡ್ಡ ಪ್ರಶ್ನೆ, ಎರೆಗೆ ಹಾಕುವ ಜೀವಿ ಬೇಕು, ಆದ್ರೆ ಆ ಪ್ರಾಣಿಗೆ ಹಾನಿಯಾಗದಂತೆ ಇರಬೇಕು. ಈ ಆಲೋಚನೆಯೇ ಒಟ್ಟಾರೆ ದಿಕ್ಕನ್ನ ಬದಲಾಯಿಸಿತು. ಆದ್ದರಿಂದ ಪೈಥಾನ್ಗಳ ವರ್ತನೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಶುರು ಮಾಡಿದ್ರು. ಅವು ಹೇಗೆ ಚಲಿಸುತ್ತವೆ, ಯಾವುದಕ್ಕೆ ಆಕರ್ಷಿತವಾಗುತ್ತವೆ, ಯಾವ ವಾಸನೆಗಳು ಅಥವಾ ವಾಸಸ್ಥಾನಗಳು ಅವುಗಳನ್ನ ಆಕರ್ಷಿಸುತ್ತವೆ ಎಂಬುದನ್ನ ವಿಜ್ಞಾನಿಗಳು ಅರ್ಥ ಮಾಡಿಕೊಂಡರು. ಈ ಮಾಹಿತಿಯನ್ನ ರೋಬೋಟಿಕ್ ಮತ್ತು ಸೆನ್ಸಾರ್ ತಂತ್ರಜ್ಞಾನದೊಂದಿಗೆ ಸಂಯೋಜಿಸಲು ಪ್ರಯತ್ನಿಸಿದ್ರು. ಹಾವುಗಳನ್ನ ಹಿಡಿಯುವ ವಿಧಾನವನ್ನ ಬದಲಾಯಿಸುವ ಸ್ಮಾರ್ಟ್ ಸಾಧನವನ್ನ ಸೃಷ್ಟಿ ಮಾಡುವುದು ಅವರ ಗುರಿ. ಕೊನೆಗೆ ಜೀವಂತ ಮೊಲಗಳಿಂದ ಪಾಠವನ್ನ ಕಲಿತರು. ನಿಜವಾದ ಪ್ರಾಣಿಗೆ ಹಾನಿಯಾಗದಂತೆ ಅವುಗಳನ್ನ ಆಕರ್ಷಿಸುವ ರೋಬೋಟಿಕ್ ಮೊಲಗಳ ವಿನ್ಯಾಸಗೊಳಿಸಿದ್ರು. ಈ ರೋಬೋಟಿಕ್ ಮೊಲಗಳನ್ನ ವಿನ್ಯಾಸ ಮಾಡಲು ಇಂಜಿನಿಯರ್ಗಳು ಮತ್ತು ಜೀವಶಾಸ್ತ್ರಜ್ಞರು ಒಟ್ಟಾಗಿ ಕೆಲಸ ಮಾಡಿದ್ರು. ರೋಬೋಟಿಕ್ ಮೊಲಗಳ ಆಲೋಚನೆ ಅವುಗಳ ವಿರುದ್ಧ ಅತ್ಯಂತ ಪ್ರಭಾವಿ ಆಯುಧವಾಯಿತು. ಅವರು ನಿಜವಾದ ಮೊಲಗಳ ಚರ್ಮದ ನಮೂನೆಗಳನ್ನ ಸೃಷ್ಟಿ ಮಾಡಿದ್ರು. ನಿಜವಾದ ಮೊಲಗಳ ಬಣ್ಣ ಮತ್ತು ರಚನೆಯನ್ನ ಅನುಕರಿಸಿದ್ರು. ಆದ್ರೆ ಅವುಗಳನ್ನ ಆಕರ್ಷಿಸಲು ಕೇವಲ ನೋಟ ಸಾಲದು. ವಾಸನೆ ಮತ್ತು ಸೂಕ್ಷ್ಮ ಚಲನೆಗಳು ತುಂಬಾನೇ ಮುಖ್ಯ. ರೋಬೋಟಿಕ್ ಮೊಲಗಳಲ್ಲಿ ಸಣ್ಣ ಹೀಟರ್ ಗಳನ್ನ ಅಳವಡಿಸಿದ್ದಾರೆ. ಈ ಯೋಜನೆ ತುಂಬಾನೇ ಹಿಂದೆಯದ್ದಲ್ಲ. ಇದು 2025ರ ಜುಲೈಯಲ್ಲಿ ಆರಂಭವಾಯಿತು. ಎವರ್ಗ್ಲೇಡ್ಸ್ ನಲ್ಲಿ ಹಾವುಗಳು ಚೆನ್ನಾಗಿ ಕಾಣುವ ಪ್ರದೇಶಗಳಲ್ಲಿ ಸುಮಾರು 40 ರೋಬೋಟ್ ಗಳನ್ನ ಇಟ್ಟರು. ನಂತರ 120ಕ್ಕೆ ಹೆಚ್ಚಿಸಿದ್ರು. ರೋಬೋಟಿಕ್ ನ ಮೊಲಗಳು ಇನ್ನು ಆರಂಭಿಕ ಹಂತದಲ್ಲಿವೆ. ಆದ್ರೆ ಅವುಗಳ ಪರೀಕ್ಷೆ ನಡೆದ ಕೆಲವೇ ತಿಂಗಳಲ್ಲಿ ಅದು ಗಣನೀಯ ಯಶಸ್ಸನ್ನ ಸಾಧಿಸಿದೆ. ನಕಲಿ ಮೊಲಗಳನ್ನ ಬಳಸಿ ಅನೇಕ ಬರ್ಮೀಸ್ ಪೈಥಾನ್ಗಳನ್ನ ಹಿಡಿದ್ರು. ಈ ಫಲಿತಾಂಶಗಳನ್ನ ನೋಡಿ ರೋಬೋಟ್ ಗಳ ಸಂಖ್ಯೆಯನ್ನ ಹೆಚ್ಚಿಸಿದ್ರು. ಆದ್ರೆ ಕ್ಯಾಮ್ರಾದಲ್ಲಿ ಸರಿಯಾದ ಕೆಲವು ಹಾವುಗಳ ವರ್ತನೆ ಜನರನ್ನ ನಿಜವಾಗಿಯೂ ಆಶ್ಚರ್ಯಗೊಳಿಸ್ತು. ಕೆಲವು ಹಾವುಗಳು ಮಿಂಚಿನ ವೇಗದಲ್ಲಿ ನಕಲಿ ಮೊಲಗಳ ಮೇಲೆ ದಾಳಿ ಮಾಡಿ ಅವು ನಿಜವಾದ ಮೊಲಗಳಂತೆ ಹಿಡಿದುಕೊಂಡು
ತಪ್ಪಿಸಿಕೊಂಡವು. ಆದ್ರೆ ಕೆಲವು ಪೈಥಾನ್ಗಳು ಹಿಂಜರಿದ್ವು. ವಿಚಿತ್ರವಾಗಿ ಭಾಸವಾಗ್ತಿದ್ದಂತೆ ನಿಮಿಷಗಳವರೆಗೂ ಮೊಲಗಳ ಸುತ್ತ ತಿರುಗ್ತಾ ಇದ್ವು. ದಾಳಿ ಮಾಡೋದನ್ನ ಸಂಪೂರ್ಣ ಬಿಟ್ಟವು. ಪ್ರತಿ ರೋಬೋಟ್ಗೆ ಕ್ಯಾಮೆರಾ ಮತ್ತು ಸೆನ್ಸಾರ್ಗಳಿವೆ. ಅಂದರೆ ಸಾವಿರಾರು ರೋಬೋಟ್ ಗಳನ್ನ ನಿರ್ಮಿಸಲು ಒಂದು ಯೋಜನೆ ಹಾಕಿದ್ರು. ಅದಕ್ಕೆ ಕೋಟ್ಯಂತರ ಮೌಲ್ಯದ ಹಣ ಮತ್ತು ಹೈಟೆಕ್ ತಂಡ ಬೇಕು. ಪ್ರಸ್ತುತ ಈ ಯೋಜನೆ ಆರಂಭಿಕ ಹಂತದಲ್ಲಿದೆ. ಆದ್ರೆ ಈ ಯೋಜನೆ ಯಶಸ್ವಿಯಾದ್ರೆ ಅದು ಎವರ್ಗ್ಲೇಡ್ಸ್ ನ ಸಹಜ ಸಮತೋಲನವನ್ನ ಮರುಸ್ಥಾಪಿಸುತ್ತೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.